ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಶ್ರೀಧರ್ ಗಾಮನಗಟ್ಟಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತುಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆ ಗ್ರಹಗಳು ನಮ್ಮ ಮನೆ ಅಥವಾ ನಮ್ಮ ಜಾಗಗಳಲ್ಲಿ ಯಾವ ಸ್ಥಾನಗಳಲ್ಲಿ ಯಾವ ಗ್ರಹ ಬರುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾವು ಮನೆಯನ್ನ 9 ಭಾಗ ಮಾಡಿದಾಗ ಪೂರ್ವ ದಿಕ್ಕು ವೀಕ್ಷಕರೇ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ ಮತ್ತು ಈಶಾನ್ಯ ಮತ್ತು ಮಧ್ಯಭಾಗ ಬರುವಂಥದ್ದು ಬ್ರಹ್ಮಸ್ಥಾನ. ಈ ರೀತಿ 9 ಭಾಗಗಳನ್ನು ನಾವು ಮಾಡಿಕೊಂಡು ಈ 9 ಭಾಗಗಳಲ್ಲಿ ಯಾವ ದಿಕ್ಕಿಗೆ ಯಾವ ಗ್ರಹಗಳು ಬರುತ್ತವೆ ಅನ್ನುವುದನ್ನು ನೋಡೋಣ. ಪೂರ್ವ ದಿಕ್ಕಿಗೆ ಶುಕ್ರ ಗ್ರಹ, ಆಗ್ನೇಯ ದಿಕ್ಕಿಗೆ ಚಂದ್ರ ಗ್ರಹ, ದಕ್ಷಿಣ ದಿಕ್ಕಿಗೆ ಕುಜ ಗ್ರಹ, ನೈಋತ್ಯ ದಿಕ್ಕಿಗೆ ರಾಹು ಗ್ರಹ, ಪಶ್ಚಿಮ ದಿಕ್ಕಿಗೆ ಶನಿ ಗ್ರಹ, ವಾಯವ್ಯ ದಿಕ್ಕಿಗೆ ಕೇತು ಗ್ರಹ, ಉತ್ತರ ದಿಕ್ಕಿಗೆ ಗುರು ಗ್ರಹ, ಈಶಾನ್ಯ ದಿಕ್ಕಿಗೆ ಬುಧ ಗ್ರಹ ಮತ್ತು ಮಧ್ಯಭಾಗ ಬ್ರಹ್ಮಸ್ಥಾನದಲ್ಲಿ ಸೂರ್ಯ ಗ್ರಹ. ಈ ರೀತಿಯಾಗಿ ಪ್ರತಿಯೊಂದು ದಿಕ್ಕಿನಲ್ಲೂ ಒಂದೊಂದು ಗ್ರಹಗಳು ಯಾವ ರೀತಿ ಬರುತ್ತವೆ ಅನ್ನೋದನ್ನು ನೋಡಿದೆವು. ವೀಕ್ಷಕರೇ, ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನವಗ್ರಹಗಳನ್ನು ಸುತ್ತುವರಿಯುವಾಗ ವೀಕ್ಷಣೆ ಮಾಡಿದಾಗ ಯಾವ ಗ್ರಹ ಯಾವ ದಿಕ್ಕಿಗೆ ಬರುತ್ತದೆ ಅನ್ನೋದನ್ನು ನಾವು ಕಾಣಬಹುದು. ವೀಕ್ಷಕರೇ, ವಾಸ್ತು ಮತ್ತು ಜ್ಯೋತಿಷ್ಯಕ್ಕೂ ತುಂಬಾ ಹತ್ತಿರವಾದ ನಿಕಟವಾದಂತ ಸಂಬಂಧ. ವಾಸ್ತು ವಿಚಾರಗಳ ಕೆಲವು ಹೇಳಬೇಕಾದ್ರೂ ಕೂಡ ಎಲ್ಲ ಗ್ರಹಗಳ ವಿಚಾರದಲ್ಲೇ ಕೆಲವು ವಿಚಾರಗಳನ್ನು ತಿಳಿಸುತ್ತದೆ. ಅದೇ ರೀತಿ ಜ್ಯೋತಿಷ್ಯದಲ್ಲಿ ಕೂಡ ಗ್ರಹಗಳು ಯಾವ ರೀತಿ, ಅದರ ಪರಿಣಾಮವೇನು, ಅದನ್ನ ಯಾವ ರೀತಿ ಸರಿಪಡಿಸಬೇಕೆಂದು ಕೆಲವು ವಿಚಾರಗಳನ್ನೆಲ್ಲ ತಿಳಿದುಕೊಳ್ಳಬಹುದು. ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಾವು ತಿಳಿಸುವ ಪ್ರತಿಯೊಂದು ವಿಚಾರಗಳು ನಿಮಗೆ ತಲುಪುತ್ತವೆ. ಪ್ರತಿಯೊಬ್ಬರು ವಾಸ್ತುವಿನ ಬಗ್ಗೆ ತಿಳಿದುಕೊಂಡು ತಮ್ಮಲ್ಲಿರುವ ಸಮಸ್ಯೆಗಳಿಗೆ ತಾವೇ ಒಂದು ದಾರಿಯನ್ನು ಹುಡುಕಿಕೊಳ್ಳಲು ಒಳ್ಳೆಯ ಅವಕಾಶದ ವಿಚಾರಗಳು. ಅದೇ ರೀತಿ ಜ್ಯೋತಿಷ್ಯದಲ್ಲೂ ಕೂಡ ನಮ್ಮ ಜೀವನದ ದಾರಿ ಹುಡುಕಿಕೊಳ್ಳಲು ಜ್ಯೋತಿಷ್ಯ ಕೂಡ ತುಂಬಾ ನಮಗೆ ಸಹಾಯವಾಗುತ್ತದೆ. ಪ್ರತಿಯೊಬ್ಬರು ಜ್ಯೋತಿಷ್ಯ ಮತ್ತು ವಾಸ್ತುವನ್ನು ತಿಳಿದುಕೊಂಡು ಅಥವಾ ಕಲಿತುಕೊಂಡು ತಮ್ಮ ಮನೆಯಲ್ಲಿರುವ ಸಮಸ್ಯೆಗಳಿಗೆ ತಾವೇ ಬಗೆಹರಿಸಿಕೊಳ್ಳಲು ಒಳ್ಳೆ ಮಾರ್ಗಗಳು. ವೀಕ್ಷಕರೇ, ಒಂದು ಏರಿಯಾದಲ್ಲಿ ಒಬ್ಬರು ಜ್ಯೋತಿಷ್ಯ ಕಲಿತಿದ್ದೇ ಆಯ್ತಂದ್ರೆ ಆ ಮನೆಯಲ್ಲಿ ಆ ಕುಟುಂಬದಲ್ಲಿ ಒಳ್ಳೆಯ ಮಾರ್ಗದರ್ಶನ ಪಡೆಯುವಂತ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಯಾವ ಭವಿಷ್ಯದ ವಿಚಾರವಾಗಿ ಪ್ರತಿಯೊಂದು ಸೂಕ್ಷ್ಮವಾಗಿಯೂ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿದುಕೊಳ್ಳಬಹುದು. ಇವಾಗ ಎಷ್ಟೋ ಜನ ನಾನು ಇಂಜಿನಿಯರಿಂಗ್ ಮಾಡ್ತೇನಂತೆ ಇಂಜಿನಿಯರಿಂಗ್ ಎಲ್ಲ ಮಾಡ್ತಾರೆ, ಓದ್ತಾರೆ. ಬಟ್ ಅವರು ಫ್ಯೂಚರ್ ಅಲ್ಲಿ ಇಂಜಿನಿಯರಿಂಗ್ ಲೈನ್ ಬಿಟ್ಟು ಬೇರೆ ಲೈನಲ್ಲೇ ಕೆಲಸಗಳನ್ನ ಮಾಡ್ತಾರೆ.
ಆ ನಂತರ ಆ ಫೀಲ್ಡಲ್ಲಿ ಅವರಿಗೆ ಸರಿಯಾದ ಉದ್ಯೋಗ ಅವಕಾಶಗಳು ಸಿಗಲ್ಲ, ಅಥವಾ ಸಿಕ್ಕರೂ ಕೂಡ ಅಂತ ಇಂಪ್ರೂವ್ಮೆಂಟ್ ಅನ್ನೋದು ಸಿಗ್ತಾ ಇರುವುದಿಲ್ಲ. ಅವರ ಓದಿನ ತಕ್ಕ ಸಂಬಳಗಳು ಕೂಡ ಸರಿಯಾಗಿ ಸಿಗುತ್ತಿರುವುದಿಲ್ಲ. ಈ ರೀತಿ ಕೆಲವು ವಿಚಾರ ತೊಂದರೆಗಳು ಆಗುವುದನ್ನು ನಾವು ಜ್ಯೋತಿಷ್ಯ ಕಲಿತಾಗ ಆ ಜ್ಯೋತಿಷ್ಯದಲ್ಲಿ ಇವಕ್ಕೆ ಪರಿಹಾರಗಳನ್ನು ಹುಡುಕೊಳ್ಳಬಹುದು. ಹಾಗೂ ನಾವು ಮಕ್ಕಳನ್ನ ಓದಿಸುವ ಮುಂಚೆನೆ SSLC ಆದ ನಂತರ ಮಕ್ಕಳನ್ನ ಯಾವ ಫ್ಯೂಚರ್ ಹೇಗೆ, ಅದನ್ನ ಹೇಗೆ ಜ್ಯೋತಿಷ್ಯ ಶಾಸ್ತ್ರದಿಂದ ಕಂಡು ಹಿಡಿಬಹುದು ಅನ್ನೋದು ಎಲ್ಲಾನು ನಾವು ತಿಳಿದುಕೊಂಡು ಅವರ ಮಕ್ಕಳ ಭವಿಷ್ಯವಾಯಿತು ಅಥವಾ ನಮ್ಮ ಭವಿಷ್ಯಗಳು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ತಿದ್ದುಕೊಳ್ಳಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮ್ಮಲ್ಲಿ ಇಷ್ಟವಾದರೆ ಇದನ್ನ 4 ಜನರಿಗೆ ಹಂಚಿ, ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಸಂಬಂಧಗಳಿಗೆ ಹಂಚಿ, ಅವರಲ್ಲಿನೂ ತಮ್ಮಲ್ಲಿರುವ ವಾಸ್ತು ದೋಷಗಳನ್ನು ತಿಳಿದುಕೊಂಡು ತಿದ್ದಿಕೊಂಡು ಒಳ್ಳೆಯ ಸುಖ ನೆಮ್ಮದಿ ಜೀವನವನ್ನು ಸಾಗಿಸಲು ದಾರಿಗಳನ್ನು ಮಾಡಿಕೊಳ್ಳಬಹುದು. ಅದೇ ರೀತಿ ಪ್ರತಿಯೊಬ್ಬರು ಅಥವಾ ಒಂದು ಕುಟುಂಬಕ್ಕೆ ಒಬ್ಬರಾದರೂ ಕೂಡ ನಕ್ಷತ್ರ ನಾಡಿ ದಿನೇಶ್ ಗುರುಗಳ ಜ್ಯೋತಿಷ್ಯ ಶಾಸ್ತ್ರ ಕಲಿತು ಹಾಗೂ ವಾಸ್ತುವಿನ ವಿಚಾರಗಳನ್ನು ತಿಳಿದುಕೊಂಡು ತಮ್ಮ ಒಳ್ಳೆಯ ದಾರಿಯನ್ನ ಹಿಡಿದುಕೊಳ್ಳಬಹುದು ಅಂತೇಳಿ ಇವತ್ತಿನ ಸಂಚಿಕೆಯನ್ನ ಮುಗಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರಗಳೊಂದಿಗೆ ನಿಮ್ಮ ಜೊತೆಗೆ ಬರುತ್ತೇನೆ. ಧನ್ಯವಾದಗಳು.